ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಜೀವನೋದ್ಯಮವೆಲ್ಲ ತೋಟದುದ್ಯೋಗವೆನು, ಭಾವ ಬುದ್ಧಿಗಳ ಕೃಷಿಯಿಂದೊಗೆದ ಫಲದಿಂ ತೀವು ತಿರೆನಗೆ, ಹೊಳಪು ಮೊಗದೊಳಂ ಜಗದಿ ಸೇವೆಯದು ಬೊಮ್ಮಂಗೆ ಮಂಕುತಿಮ್ಮ. 476ನೇ ಕಗ್ಗ ಇದು. ಜೀವನೋದ್ಯಮವೆಲ್ಲ, ನಾವು ಜೀವನದಲ್ಲಿ ಮಾಡೋ ಎಲ್ಲ ಕೆಲಸಗಳು ತೋಟದುದ್ಯೋಗವೇನು, ಒಂದು ತೋಟ ಬೆಳೆಸಿದ ಹಾಗೆ, ಕೃಷಿ ಮಾಡಿದ ಹಾಗೆ. ಭಾವ ಬುದ್ಧಿಗಳ ಕೃಷಿಯಿಂದೊಗೆದ ಫಲ. ಬರೀ ಬುದ್ಧಿ ಹೇಳಿಲ್ಲ, ಬರೀ ಭಾವವನ್ನು ಹೇಳಿಲ್ಲ. ಭಾವ ಮತ್ತು ಬುದ್ಧಿ ಎರಡನ್ನೂ ಸೇರಿ ಮಾಡಿದ ಕೆಲಸದಿಂದ ಉಂಟಾದ ಪರಿಣಾಮ ತೀವು ತಿರೆ ನಗೆ. ಅದು ಬೆಳೆಸ್ತಾ ಇದ್ರೆ, ನಗುವನ್ನು ಹುಟ್ಟು ಹಾಕ್ತಾ ಇದ್ರೆ, ಹೊಳಪು ಮೊಗದೊಳಗಂ ಜಗದಿ, ಪ್ರತಿಯೊಂದು ಮುಖದಲ್ಲೂ ಹೊಳಪನ್ನು ಮೂಡಿಸ್ತಾ ಇದ್ದರೆ, ಸೇವೆಯದು ಬೊಮ್ಮಂಗೆ ಮಂಕುತಿಮ್ಮ. ನಾವು ಅದನ್ನು ಮಾಡಿದ್ದೆ ಆದರೆ ಅದು ಬ್ರಹ್ಮನಿಗೆ, ಅಂದರೆ ಈ ಜಗತ್ತಿಗೆ ಮಾಡಿದಂತಹ ಸೇವೆ, ದೇವರಿಗೆ ನಾವು ಮಾಡುವಂತಹ ಸೇವೆ ಅಂತ ಹೇಳ್ತಾರೆ. ನಾವು ಮಾಡುವ ಎಲ್ಲ ಕೆಲಸಗಳಲ್ಲೂ ಭಾವ ಬುದ್ಧಿ ಎರಡೂ ಸೇರಿರಬೇಕು ಅಂತ. ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಮಾತು ಹೇಳ್ತೀವಿ, ಕೆಲವು ದಶಕಗಳಲ್ಲಿ ಬಂದಿದ್ದು, ಬರೀ IQ ಇಂಟೆಲಿಜೆನ್ಸ್ ಕೋಶಂಟ್ ಮಾತ್ರ ಸಾಲದು, EQನೂ ಇರಬೇಕು ಅಂತ, ಎಮೋಷನಲ್ ಕೋಶಂಟ್. ನಾವು ಕೇವಲ ಯಾವುದೋ ಒಂದು ಕೆಲಸನ ಭಾವನಾತ್ಮಕವಾಗಿ ಮಾತ್ರ ಮಾಡ್ತಾ ಹೋದರೆ ಸಾಕಾಗೋದಿಲ್ಲ. ಮೋಸ ಹೋಗುವ ಸಂದರ್ಭಗಳು ಎದುರಾಗ್ಬೋದು, ಅಥವಾ ನಾವು ಮಾಡುವ ಕೆಲಸ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗದೆ ಇರಬಹುದು. ಕೇವಲ ಬುದ್ಧಿಯಿಂದ ಮಾತ್ರ ನೋಡ್ತಾ ಹೋಗೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಅದರಲ್ಲಿ ಯಾರೋ ಒಬ್ಬರಿಗೆ ನೋವು ಮಾಡ್ಬೋದು, ಯಾರೋ ಒಬ್ಬರಿಗೆ ಹರ್ಟ್ ಮಾಡಬಹುದು, ಯಾರೋ ಒಬ್ಬರ ಆತ್ಮಗೌರವಕ್ಕೆ ಕಡಿಮೆ ಆಗೋ ಹಾಗೆ ನಾವು ಮಾಡ್ಬೋದು. ಬರೀ ನನ್ನ ಕೆಲಸ ಆದರೆ ಸಾಕು ಅಂತ ಅಂದ್ಕೊಳ್ತಾ ಹೋದರೆ, ಭಾವ ಬುದ್ಧಿಗಳನ್ನು ಎರಡನ್ನೂ ಸೇರಿಸಿ ಕೆಲಸ ಮಾಡ್ತಾ ಹೋದರೆ ಆಗ ಅದು ಸರಿಯಾದ ರೀತಿ ಆಗುತ್ತೆ. ನೀವೆಲ್ಲ ಈ ಎಂದಿರನ್ ಸಿನಿಮಾ ನೋಡಿರಬಹುದು, ಫಸ್ಟ್ ಪಾರ್ಟ್ ಬಂದಿತ್ತಲ್ಲ, ಆವಾಗ ಆ ವಿಜ್ಞಾನಿ ಈ ಥರದ್ದೊಂದು ರೋಬೋನ ಮಾಡಿದ್ದೀನಿ, ಅದು ಮನುಷ್ಯರ ಹಾಗೆ ಕೆಲಸ ಮಾಡುತ್ತೆ, ಎಲ್ಲ ಥರದಲ್ಲೂ ವರ್ಕ್ ಮಾಡುತ್ತೆ ಅಂತ ಪ್ರೆಸೆಂಟ್ ಮಾಡ್ತಾನೆ ಜಗತ್ತಿನೆದುರಿಗೆ. ಆದರೆ ಆ ರೋಬೋಗೆ ಸರಿ ತಪ್ಪುಗಳ ವಿವೇಚನೆ ಇರೋದಿಲ್ಲ. ಅಂದರೆ ಉದಾಹರಣೆಗೆ, ಎಲ್ಲೋ ಒಂದು ಕಡೆ ಬಿಲ್ಡಿಂಗಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿರುತ್ತೆ, ಈ ರೋಬೋ ಒಳಗೆ ಹೋಗಿ ಸ್ನಾನ ಮಾಡ್ತಾ ಇದ್ದಂತಹ ಯುವತಿಯನ್ನು ಹಾಗೇ ಎತ್ಕೊಂಡು ಹೊರಗೆ ಬಂದುಬಿಡುತ್ತೆ. ಅದರ ಉದ್ದೇಶ ಏನು, ಅವಳ ಜೀವ ಉಳಿಸ್ಬೇಕು, ಅವಳನ್ನು ಬದುಕಿಸ್ಬೇಕು ಅನ್ನೋದಷ್ಟೇ. ಆದರೆ ಹಾಗೆ ಎತ್ಕೊಂಡ್ಬಂದ್ಬಿಟ್ರೆ ಅದು ಹೊರಗಿನ ಪ್ರಪಂಚದಲ್ಲಿ ಎಂಥ ಅನರ್ಥಕ್ಕೆ ಕಾರಣ ಆಗುತ್ತೆ ಅನ್ನೋ ವಿವೇಚನೆ ಅದಕ್ಕಿಲ್ಲ. ಬರೀ ಬುದ್ಧಿ ಮಾತ್ರ ಇರೋದು, ಅದರಲ್ಲಿ ಭಾವ ಇಲ್ಲ. ಭಾವವನ್ನು ಹುಟ್ಟಾಕಿದ ಹೊರತು ಆಗುವ ಕೆಲಸಗಳಿಗೆ ಅರ್ಥ ಇರೋದಿಲ್ಲ. ಕೇವಲ ಭಾವನಾತ್ಮಕವಾಗಿ ಮಾತ್ರ, ಈಗ ಅದು ಯಾವುದೋ ಒಂದು ಕಥೆ ಇದೆಯಲ್ಲ, ಅಜ್ಜಿ ತನ್ನ ಮೊಮ್ಮಗಂಗೆ ಕೇಳಿದ್ದೆಲ್ಲ ಕೊಡ್ತಾ ಇದ್ಲು, ಆ ಮಗು ಕಳ್ತನ ಮಾಡಿದ್ರೆ ಒಳ್ಳೆಯದು, ನೀನು ಖುಷಿಯಾಗಿದ್ದರೆ ಸಾಕು ಅಂದ್ಲು, ಕೊನೆಗೆ ಅವನು ಮರಣದಂಡನೆ ಆಗುವಾಗ ಅಜ್ಜಿ ಕಿವಿ ಕಚ್ಬಿಟ್ಟ ಅಂತ ಒಂದು ಕಥೆ ಇದೆ. ಕೇವಲ ಭಾವನೆಯಲ್ಲಿ ಮಾತ್ರ ಸಾಗ್ತಾ ಹೋದರೆ, ಬುದ್ಧಿಯ ಬಳಕೆ ಇಲ್ಲದೆ ಹೋದರೆ ಆ ಕೆಲಸವೂ ಆಗೋದಿಲ್ಲ. ನಾವು ಈ ಜಗತ್ತು ಬೆಳೆದು ಬಂದ ಬಗೆಯನ್ನು ಗಮನಿಸ್ತಾ ಹೋದರೆ, ಯಾರೆಲ್ಲ ಯಶಸ್ವಿಯಾಗಿದ್ದಾರೆ, ದೊಡ್ಡ ಮಟ್ಟಕ್ಕೆ ಏರಿದ್ದಾರೆ, ಇವತ್ತಿಗೂ ನಾವು ಅವರ ಹೆಸರನ್ನು ನೆನಪಿಟ್ಕೊಂಡು ಅವರು ಮಾಡಿದ ಕೆಲಸಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತೀವಿ ಅಂತ ಯಾರ್ಯಾರ ಬಗ್ಗೆ ಯೋಚಿಸಿದ್ರೆ, ಅವರೆಲ್ಲರೂ ಭಾವ ಮತ್ತು ಬುದ್ಧಿ ಎರಡನ್ನೂ ಸೇರಿಸಿ ಕೆಲಸ ಮಾಡಿದ್ದಾರೆ. ಅಂಥವರು ಯಶಸ್ವಿಯಾಗಿದ್ದಾರೆ. ಎಲ್ಲಿ ಮಾನವೀಯತೆಯ, ಎಲ್ಲಿ ಕರುಣೆಯ, ಎಲ್ಲಿ ಒಂದು ಹ್ಯುಮೇನ್ ಟಚ್ನ ಅಗತ್ಯ ಇದೆ ಅಲ್ಲಿ ಅವುಗಳನ್ನು ಬಳಸಿದ್ದಾರೆ. ಎಲ್ಲಿ ಕ್ರೂಡಾಗಿರಬೇಕು, ಎಲ್ಲಿ ಅದನ್ನು ಇಗ್ನೋರ್ ಮಾಡಿ ಕೆಲಸ ಆಗುವ ಕಡೆ ಗಮನ ಹರಿಸಬೇಕು, ಅಲ್ಲಿ ಕೆಲಸ ಆಗುವ ಕಡೆ ಗಮನ ಹರಿಸಿದ್ದಾರೆ. ಇವೆರಡರ ಸರಿಯಾದ ಸಂಗಮದಿಂದ ಒಳ್ಳೆಯ ಕೆಲಸಗಳು, ಯಶಸ್ವಿ ಕೆಲಸಗಳು ಆಗಿವೆ ಅನ್ನೋದನ್ನು ಗಮನಿಸಿದರೆ ಈ ಕಗ್ಗ ಇವತ್ತಿನ ಜಗತ್ತಿನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಅರ್ಥ ಆಗುತ್ತೆ. ಜೀವನೋದ್ಯಮವೆಲ್ಲ ತೋಟದುದ್ಯೋಗವೇನು. ನಾವು ನಮ್ಮ ಎಲ್ಲ ಬದುಕು ಒಂದು ಕೃಷಿ ಅನ್ನೋ ಹಾಗೆ ಮಾಡಬೇಕು. ಯಾವ ಕಳೆಯನ್ನು, ಯಾವ ಸಸ್ಯವನ್ನು ಕಳೆ ಅಂತ ಕನ್ಸಿಡರ್ ಮಾಡಿ ಕೀಳಬೇಕು, ಯಾವ ಸಸ್ಯ ನಮಗೆ ಅಗತ್ಯವಾದ್ದು ಅಂತ ತಿಳ್ಕೊಂಡು ಅದಕ್ಕೆ ಗೊಬ್ಬರ ಕೊಟ್ಟು ಪೋಷಣೆ ಮಾಡಬೇಕು ಅನ್ನೋದರ ಅರಿವು ನಮಗಿರಬೇಕು. ಭಾವ ಬುದ್ಧಿಗಳ ಕೃಷಿಯಿಂದ ಒಗೆದ ಫಲದಿ, ಅವೆರಡು ಸೇರಿ ಆಗುವ ಕೆಲಸಗಳಲ್ಲಿ ಏನಾಗುತ್ತೆ, ತೀವು ತಿರ ನಗೆ ಹೆಚ್ಚಾಗ್ತಾ ಇರುತ್ತೆ. ಎದುರಿನವರ ಮುಖದಲ್ಲಿ ನಗು ಮೂಡೋ ಹಾಗೆ ಆಗುತ್ತೆ, ಮುಖದಲ್ಲಿ ಹೊಳಪು ಮೂಡೋ ಹಾಗಾಗುತ್ತೆ. ಆ ಕೆಲಸ ಸೇವೆಯದು ಬೊಮ್ಮಂಗೆ.
ಸೊ ನಾವು ನಮ್ಮ ಮುಂದಿನ ಎಲ್ಲ ಕೆಲಸಗಳಲ್ಲೂ ಭಾವದ ಭಾಗ ಎಷ್ಟು ಬೆರೆಸ್ತೀವಿ, ಬುದ್ಧಿಯ ಭಾಗ ಎಷ್ಟು ಬೆರೆಸ್ತೀವಿ, IQ ನಮಗೆಷ್ಟಿದೆ, EQ ನಮಗೆಷ್ಟಿದೆ ಅನ್ನೋದನ್ನು ಜಾಗೃತವಾಗಿ ಅರಿತುಕೊಳ್ತಾ ಹೋದರೆ ನಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗೋದರಲ್ಲಿ ಅನುಮಾನವೇ ಇಲ್ಲ. ಮತ್ತು ಅದು ನಮ್ಮ ಸುತ್ತಮುತ್ತಲಿನ ನಮ್ಮನ್ನು ನಂಬಿದ ಎಲ್ಲರ ಮುಖದಲ್ಲಿ ನಗೆಯನ್ನು, ಮುಖದಲ್ಲಿ ಹೊಳಪನ್ನು ಮೂಡಿಸುವುದರಲ್ಲೂ ಸಂಶಯವಿಲ್ಲ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.